ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಇಟ್ಸ್ ಅ ಪ್ರೌಡ್ ಮೂಮೆಂಟ್. ಅಂದರೆ ಮಂಗಳಮುಖಿಯರಂದರೆ ಬರೀ ಭಿಕ್ಷಾಟನೆ ಮತ್ತು ಬೇರೆ ವರ್ಕ್ಗಳು ಅಷ್ಟೇ ಮಾಡ್ತಾರೆ ಅನ್ನೋದು ಒಂದು ಜನರ ಒಂದು ಮೈಂಡ್ಸೆಟ್ಟು. ಬಟ್ ಅವರಿಗೆ ಪ್ರೀತಿ ಮತ್ತು ವಿಶ್ವಾಸ ಕೊಟ್ಟಾಗ ಅವರ ಆಶೀರ್ವಾದ ಅಂದರೆ ಮನಸ್ಸಿಂದ ಏನೇ ಬೇಡ್ಕೊಂಡ್ರೂ ಅದು ಒಳ್ಳೆಯದಾಗುತ್ತೆ ನಮ್ಮ ಸಮಾಜಕ್ಕೆ. ಸೊ ಆ ಪ್ರೀತಿ ಕೊಡಿ ಎಲ್ಲರೂ. ಆ ಪ್ರೀತಿ ಕೊಟ್ಟಾಗ ಒಂದು ಈ ಥರ ಒಂದು ಲೈಕ್ ಒಂದು ಒಳ್ಳೆಯ ಸಮಾಜ ಕಟ್ಬೋದು. ಸೊ ನಮ್ಮಂಥ ಎಲ್ಲ ಪ್ರತಿಭೆಗಳು ಒಳ್ಳೆಯ ಕ್ಷೇತ್ರ ಅಂದರೆ ಮೇನ್ ಸ್ಟ್ರೀಮ್ ಏನಿದೆ ಅಲ್ಲೆಲ್ಲ ಬಂದು ಅವರ ಒಂದು ಟ್ಯಾಲೆಂಟ್ನ ತೋರಿಸಿ ಒಂದು ಒಳ್ಳೆಯ ಜೀವನ ಕಟ್ಬೋದು. ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ತ್ರಿಮೂರ್ತಿ ಸರ್. ಸೊ ಬೀಯಿಂಗ್ ಅ ಪಾರ್ಟ್ ಶಿಖಂಡಿ ಮೂವಿಲಿ ನಾವು ಒಂದು ಭಾಗಿಯಾಗಿರೋದು ಅದು ಒಂದು ಅದೃಷ್ಟನೇ ಸರಿ. ಇಷ್ಟು ದಿನದ ಹಾರ್ಡ್ ವರ್ಕ್, ಇಷ್ಟು ದಿನದ ಒಂದು ಕಷ್ಟ, ಸೊ ಇವತ್ತು ಒಂದು ಸಾರ್ಥಕತೆಯ ಒಂದು ಜೀವನ ಅಂತ ಅನಿಸುತ್ತೆ. ಸೊ ನಮ್ಮ ಕಮ್ಯುನಿಟಿ ಜನ ಎಲ್ಲ ಬಂದಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಇಷ್ಟಪಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಬಂದು ನೋಡಿ. ನಮಗೂ ಒಂದು ಆಫರ್ ಕೊಟ್ಟರೆ ಯಾವ ಥರ ಅನ್ನೋದು ನಿರೂಪಿಸ್ಕೊಂಡಿರೋರು ನೀತು. ಓಕೆನಾ? ನಮಗೂ ಒಂದು ಆಫರ್ ಕೊಟ್ಟಿದ್ದೀರಲ್ಲ, ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ನಂಗೆ ತುಂಬಾ ಖುಷಿ ಇದೆ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ಥರ ರೆಸ್ಪಾನ್ಸ್ ಬರುತ್ತೆ ಅಂತ. ಇದು ನನ್ನ ಫಸ್ಟ್ ಟೈಮ್. ಸೊ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಎಲ್ರಿಗೂ ತುಂಬಾ ಇಷ್ಟ ಆಗಿದೆ. ಐ ಹೋಪ್ ಈ ಸಿನಿಮಾ ತುಂಬ ಜನರಿಗೆ ರೀಚ್ ಆಗಿ ಎಲ್ಲರೂ ಥಿಯೇಟರ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ನಾನು ಅಂತ ಕೇಳ್ಕೊಳ್ತಿದ್ದೇನೆ. ಸೊ ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ. ತುಂಬ ಒಳ್ಳೆ ಕಂಟೆಂಟ್ನ ನಾವು ನಿಮ್ಗೆ ಕೊಟ್ಟಿದ್ದೇವೆ. ಹೊಸೊಬ್ಬರ ತಂಡ, ನಾನು ಹೊಸೊಬ್ಳು, ಫಸ್ಟ್ ಸಿನಿಮಾ ನಂದು. ಸೊ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ. ಸೊ ಸಿನಿಮಾ ನಿಮಗೆ ಖಂಡಿತವಾಗೂ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಕಾಂಪ್ಲಿಮೆಂಟ್ಸ್ ಸೊ ಓಕೆ. ಸೊ ಕಾಂಪ್ಲಿಮೆಂಟ್ಸ್ ನನಗೆ ತುಂಬಾ ಭಯ ಆಯಿತು. ಆ್ಯಕ್ಟಿಂಗ್ ಹೇಗೆ ಜನಗಳು ನನ್ನ ಎಕ್ಸೆಪ್ಟ್ ಮಾಡ್ತಾರಾ ಅಂತೆಲ್ಲ ತುಂಬ ಭಯ ಆಯಿತು. ಸೊ ಎಕ್ಸೆಪ್ಟ್ ಮಾಡಿದ್ದಾರೆ. ಫಸ್ಟ್ ಹಾಫ್ ಆದಮೇಲೆ ತುಂಬ ಜನ ಬಂದು ನನ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಸೊ ಅವ್ರದ್ದೊಂದು ಅಪ್ರಿಷಿಯೇಷನೇ ನನಗೊಂದು ಖುಷಿ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಭಯ ಇತ್ತು ಫಸ್ಟ್ ಫಿಲ್ಮ್ ಅಂತ. ಸೊ ಅವರೆಲ್ಲರೂ ನನ್ನನ್ನು ತುಂಬ ಖುಷಿಯಿಂದ ಸ್ವೀಕರಿಸಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್. ಆರ್ಟಿಸ್ಟ್ ಆಗಿ ಸಿನಿಮಾಲ್ ಮಾಡಿರೋದ್ರಿಂದ ನಮಗೆ ತುಂಬ ಸಂತೋಷ ಇದೆ. ಆ್ಯಂಡ್ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ ಎಲ್ಲರದು. ಸೊ ನಾವೆಲ್ಲರೂ ಕೇಳ್ಕೊಳ್ಳೋದು, ಒಂದು ಹೊಸ ಕಂಟೆಂಟ್ ಮಾಡಿದ್ದೀವಿ, ಎಲ್ಲರೂ ಹೊಸದಾಗಿ ಪ್ರಯತ್ನ ಪಟ್ಟಿದ್ದೀವಿ. ಎಲ್ಲರೂ ಬಂದು ಈ ಸಿನಿಮಾನ ಥಿಯೇಟರಲ್ಲಿ ನೋಡಿ. ಹಾಗೆ ಈ ಥರ ಡಿಫ್ರೆಂಟ್ ಕಂಟೆಂಟ್ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ತಾರೆ ತುಂಬ ಕಮ್ಮಿ. ಸೊ ಡಿಫ್ರೆಂಟ್ ಆಗಿದೆ. ದಯವಿಟ್ಟು ಬಂದು ಈ ಎಕ್ಸ್ಪೀರಿಯನ್ಸ್ನ ಥಿಯೇಟ್ರಲ್ಲಿ ಮಾತ್ರ ನೋಡಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ಲೀಸ್ ಎಲ್ಲರಿಗೂ ರೆಕಮೆಂಡ್ ಮಾಡಿ ನಿಮ್ಮ ಫ್ರೆಂಡ್ಸು, ಫ್ಯಾಮ್ಲಿಗೆ ಎಲ್ಲರಿಗೂ. ಒಳ್ಳೆ ಸಿನಿಮಾ, ಫ್ಯಾಮಿಲಿ ಕಂಟೆಂಟ್ ಓರಿಯೆಂಟೆಡ್ ಇದೆ. ತುಂಬ ಚೆನ್ನಾಗಿ ಅನಿಸಿದೆ ಆ್ಯಕ್ಚುಲಿ. ಕಾಮಿಡಿ ಆಗಲಿ, ಆಮೇಲೆ ಜನ ಎಲ್ಲ ಒಂದು ಡೈಲಾಗ್ ಆಗಲಿ, ಒಂದು ಕಾಮಿಡಿಗಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಿದ್ದಾರೆ. ಸೊ ಎಸ್, ಇಟ್ಸ್ ಆಲ್ ಗುಡ್. ಸೊ ಅದೇ ನಮ್ಮೆಲ್ರದ್ದು ಇದು ಫಸ್ಟ್ ಮೂವಿ ಆ್ಯಂಡ್ ತುಂಬ ಚೆನ್ನಾಗಿದೆ ಕಂಟೆಂಟ್. ಎಲ್ಲರೂ ರೆಸ್ಪಾನ್ಸ್ ನೋಡಿ ಖುಷಿ ಆಯಿತು. ಏನಂದರೆ ಎಲ್ಲರೂ ಈ ಥರ ಒಂದು ಕಂಟೆಂಟ್, ಒಳ್ಳೆ ಕಂಟೆಂಟ್ ಇರೋ ಮೂವಿನ ಗೆಲ್ಸ್ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಫ್ಯಾಮಿಲಿ ಫ್ರೆಂಡ್ಸ್ ಕುತ್ಕೊಂಡು ನೋಡೋ ಅಂಥ ಮೂವಿ ಅಲ್ವಾ. ಸೊ ಸಾರಿ. ಸೊ ಅದೇ ಎಲ್ಲರೂ ರಿಕ್ವೆಸ್ಟ್ ಮಾಡೋದು ಏನಂದರೆ ಈ ಥರ ಒಂದು ಡಿಫ್ರೆಂಟ್ ಕಂಟೆಂಟ್ನ ಸಪೋರ್ಟ್ ಮಾಡಿ ಗೆಲ್ಸ್ಕೊಡ್ಬೇಕು ಅಂತ ಕೇಳ್ಕೊಳ್ಳೋದು ಅಷ್ಟೇ. ಥ್ಯಾಂಕ್ ಯು. ಅಂದರೆ ಮೂವಿ ಅಂತೂ ತುಂಬ ಚೆನ್ನಾಗಿದೆ. ನಾನು ಆ್ಯಸ್ ಅನ್ ಆರ್ಟಿಸ್ಟ್ ಆಗಿದ್ದು ಫಸ್ಟ್ ಟೈಮ್ ನಾನು ಮೂವಿ ಮಾಡಿದ್ದು. ಆ್ಯಂಡ್ ಇದ್ರಲ್ಲಿ ನಂಗೊಂದು ಕ್ಯಾರೆಕ್ಟರ್ ಕೊಟ್ಟದ್ದು ಸಹ ತುಂಬ ಚೆನ್ನಾಗಿದೆ. ರೆಸ್ಪಾನ್ಸ್ ಅಂತೂ ತುಂಬ ಚೆಂದ ಉಂಟು. ಒಂದು ಹೆಮ್ಮೆ ಏನಂದರೆ ನಮ್ಮ ಮೂವಿಯಲ್ಲಿ ಮಂಗಳಮುಖಿಯರನ್ನು ಒಂದು ಒಳ್ಳೆ ರೀತಿಯಲ್ಲಿ ತೋರಿಸಿದ್ದಾರೆ. ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಮೂವಿ ಮಾಡಿದ್ದಾರೆ. ಆದಷ್ಟು ಥಿಯೇಟ್ರಿಗೆ ಬಂದೇ ನೋಡಿ. ನಮ್ಮ ಒಂದು ಹೊಸ ಮೂವಿಯನ್ನು ಗೆಲ್ಲಿಸ್ಕೊಳ್ಳಿ.